ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ರಾಜ್ಯಶಾಸ್ತ್ರ ಪ್ರಥಮ PUC ರಾಜ್ಯಶಾಸ್ತ್ರದ 4ನೇ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ 2ನೇ ಕಾನ್ಸೆಪ್ಟನ್ನು ಇವತ್ತು ನಿಮ್ಮ ಮುಂದೆ ವಿವರಿಸಿ ಇಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಾವು ಹಿಂದಿನ ತರಗತಿಯಲ್ಲಿ ಸಂವಿಧಾನ ಅಂತಂದ್ರೇನು, ಸಂವಿಧಾನದ ಅರ್ಥ ಮತ್ತು ಮಹತ್ವ, ಅದರ ಪ್ರಮುಖ ಲಕ್ಷಣಗಳನ್ನು ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಇಂದಿನ ತರಗತಿಯಲ್ಲಿ ಸಂವಿಧಾನದ ವಿಧಗಳು ಗೆ ಸಂಬಂಧಪಟ್ಟಂತೆ ನಾವಿವತ್ತು ಅಧ್ಯಯನವನ್ನು ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಸಂವಿಧಾನದ ವಿಧಗಳು ಅಂತ ಹೇಳಿದಾಗ ಸಂವಿಧಾನವನ್ನು ನಾವು ಅತ್ಯಂತ ಪ್ರಮುಖವಾಗಿ 2 ಅಂಶಗಳ ಆಧಾರದ ಮೇಲೆ ಬೈಫರ್ಕೇಷನ್ ಮಾಡ್ತೀವಿ. ಆ 2 ಅಂಶಗಳು ಯಾವುದು ಅಂತಂದರೆ, ಒಂದು ಸಂವಿಧಾನವನ್ನು ಬರೆಯಲ್ಪಟ್ಟಿದ್ದರ ಆಧಾರದ ಮೇಲೆ, ಬರವಣಿಗೆಯ ಆಧಾರದ ಮೇಲೆ ಸಂವಿಧಾನ, ಬರವಣಿಗೆಯ ಆಧಾರದ ಮೇಲೆ ಸಂವಿಧಾನ ಅಂತ ಹೇಳಿ ನಾವು ಅಂದರೆ ಒಂದು ಬರವಣಿಗೆಯ ಆಧಾರದ ಮೇಲೆ ಸಂವಿಧಾನವನ್ನು ಬೈಫರ್ಕೇಷನ್ ಮಾಡ್ತೀವಿ. ಬರವಣಿಗೆಯ ಆಧಾರದ ಮೇಲೆ ಲಿಖಿತ ಸಂವಿಧಾನ, ವಿರಚಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. ಲಿಖಿತ ಸಂವಿಧಾನ ಅಥವಾ ವಿರಚಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇನ್ನೊಂದು ಬರವಣಿಗೆಯ ಆಧಾರದ ಮೇಲೆ ಮತ್ತೊಂದು ಸಂವಿಧಾನ ಅಂತಂದರೆ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಅಲಿಖಿತ ಸಂವಿಧಾನ, ವಿಕಸಿತ ಸಂವಿಧಾನ ಅಥವಾ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಅಲಿಖಿತ ಸಂವಿಧಾನ ಅಥವಾ ವಿಕಸಿತ ಸಂವಿಧಾನ, ಅದನ್ನು ಇಂಗ್ಲೀಷಲ್ಲಿ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಹೀಗೆ ಬರವಣಿಗೆಯ ಆಧಾರದ ಮೇಲೆ ಲಿಖಿತ ಮತ್ತು ಅಲಿಖಿತ ಅಂತ ಹೇಳಿ 2 ರೀತಿಯ ಸಂವಿಧಾನಗಳನ್ನು ನಾವು ಬೈಫರ್ಕೇಷನ್ ಮಾಡ್ತೀವಿ. ಇನ್ನು ಮತ್ತೊಂದು ವಿಧ ಯಾವುದು ಅಂತಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಆಧಾರದ ಮೇಲೆ, ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಂಶದ ಆಧಾರದ ಮೇಲೆ 2 ರೀತಿಯ ಸಂವಿಧಾನಗಳನ್ನು ಬೈಫರ್ಕೇಷನ್ ಮಾಡ್ತೀವಿ. ಆ 2 ವಿಧಗಳು ಯಾವುದು ಅಂತಂದರೆ, ಒಂದು ಅನಮ್ಯ ಸಂವಿಧಾನ, ಅದನ್ನು ಕಠಿಣ ಸಂವಿಧಾನ ಅಂತ ಹೇಳ್ತೀವಿ ಅಥವಾ ಅದನ್ನು ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಅನಮ್ಯ ಸಂವಿಧಾನ ಅಥವಾ ಕಠಿಣ ಸಂವಿಧಾನ ಅಥವಾ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಕೊಂಡು ಕರಿತೀವಿ. ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಧಾನ ಕಠಿಣವಾಗಿತ್ತು ಅಂತಂದರೆ ಅದನ್ನು ಅನಮ್ಯ ಸಂವಿಧಾನ ಅಂತ ಹೇಳಿ ಕರಿತೀವಿ. ಇನ್ನೊಂದು ನಮ್ಯ ಸಂವಿಧಾನ. ನಮ್ಯ ಸಂವಿಧಾನ ಅಂತಂದರೆ ಅದನ್ನು ಅಂದರೆ ಸಂವಿಧಾನವನ್ನು ಸರಳವಾಗಿ ನಾವು ತಿದ್ದುಪಡಿ ಮಾಡಬಹುದಾಗಿದ್ದರೆ ಅದನ್ನು ನಮ್ಯ ಸಂವಿಧಾನ ಅಥವಾ ಸುಲಭ ಸಂವಿಧಾನ ಅಥವಾ ಸರಳ ಸಂವಿಧಾನ ಅಥವಾ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ ನಾವು. ಹೀಗೆ ಸಂವಿಧಾನವನ್ನು ಬರವಣಿಗೆಯ ಆಧಾರದ ಮೇಲೆ ಮತ್ತು ತಿದ್ದುಪಡಿಯ ಆಧಾರದ ಮೇಲೆ ಸಂವಿಧಾನವನ್ನು ಬೈಫರ್ಕೇಷನ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಬರವಣಿಗೆಯ ಆಧಾರದ ಮೇಲೆ ಲಿಖಿತ ಮತ್ತು ಅಲಿಖಿತ, ತಿದ್ದುಪಡಿಯ ಆಧಾರದ ಮೇಲೆ ಅನಮ್ಯ ಮತ್ತು ನಮ್ಯ ಸಂವಿಧಾನ ಅಂತ ಹೇಳಿ 2 ರೀತಿಯ ಸಂವಿಧಾನಗಳನ್ನು ನಾವು 2 ಭಾಗಗಳಲ್ಲಿ ಕಾಣ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಸಂವಿಧಾನ ಅಂತ ಹೇಳಿದಾಗ ನಾವು ಹೇಳ್ತೀವಿ, ಇವುಗಳನ್ನು ನಾವು ಒಂದೊಂದನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಅಂತಂದರೆ ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನದ ಅರ್ಥ ಮತ್ತು ವ್ಯಾಖ್ಯಾನಗಳು, ಅಂದರೆ ಲಿಖಿತ ಸಂವಿಧಾನ ಅಂತಂದರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಸಂದರ್ಭದಲ್ಲಿ ನೋಡೋಣ. ನೋಡಿ, ಲಿಖಿತ ಸಂವಿಧಾನ ಅಂತಂದರೆ ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಂಥ ಸಂವಿಧಾನವೇ ಲಿಖಿತ ಸಂವಿಧಾನ. ಇಲ್ಲಿ ನಾವು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನ ರಚನಾ ಸಮಿತಿಯಿಂದ ಅಂದರೆ ಸಂವಿಧಾನವನ್ನು ಒಂದು ರಾಷ್ಟ್ರಕ್ಕೆ ಬೇಕಾಗಿರುವಂಥ ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಸಭೆ ಅಥವಾ ಒಂದು ಸಮಿತಿ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿರ್ತದೆ. ಆ ಸಮಿತಿ ಅಥವಾ ಆ ಸಭೆಯಲ್ಲಿರ್ತಕ್ಕಂಥ ತಜ್ಞರು ಪ್ರಜ್ಞಾಪೂರ್ವಕವಾಗಿ ಅಂದರೆ ಯೋಚನೆಯನ್ನು ಮಾಡೋದ್ರ ಮೂಲಕ ರಾಷ್ಟ್ರಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಒಂದು ಕಾನೂನುಗಳನ್ನು ರಚಿಸಲ್ಪಟ್ಟರು ಅಂತ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ. ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಂತಹ ಸಂವಿಧಾನವೇ ಲಿಖಿತ ಸಂವಿಧಾನವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಲಿಖಿತ ಸಂವಿಧಾನ ಅಂತಂದರೆ ಈ ರೀತಿಯಾಗಿ ಒಂದು ಡೆಫಿನೇಷನ್ ಅನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಮತ್ತೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನೋಡಿ, ಲಿಖಿತ ಸಂವಿಧಾನ ಅಂತಂದರೆ ಉದ್ದೇಶಪೂರ್ವಕವಾಗಿ ಪರಿಣಿತರಿಂದ ರಚಿಸಲ್ಪಟ್ಟ ಸಂವಿಧಾನವಾಗಿದ್ದು ಅರ್ಥ ಮಾಡ್ಕೊಳ್ಬೇಕು. ನಾವಿಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಸಂವಿಧಾನವನ್ನು ಉದ್ದೇಶಪೂರ್ವಕ ರಾಷ್ಟ್ರಕ್ಕೆ ಬೇಕು ಅನ್ನುವಂಥ ಉದ್ದೇಶದಿಂದ ಎಕ್ಸ್ಪರ್ಟ್ಸ್ ಅಂತ ನಾವೇನು ಕರಿತೀವಲ್ಲ, ಪರಿಣಿತರು, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇರುವಂಥ ಪರಿಣಿತರಿಂದ ರಚಿಸಲ್ಪಟ್ಟಂಥ ಒಂದು ಸಂವಿಧಾನವಾಗಿರ್ತದೆ. ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾನೂನು, ನೀತಿ, ನಿಯಮ, ತತ್ವಗಳು ಮತ್ತು ವಿಧಾನಗಳನ್ನು ಬರಹದ ರೂಪದಲ್ಲಿ ಕಾಯ್ದಿರಿಸಲಾಗಿರ್ತದೆ. ನೋಡಿ, ಉದ್ದೇಶಪೂರ್ವಕವಾಗಿ ತಜ್ಞರಿಂದ ರಚಿಸಲ್ಪಟ್ಟಂಥ ಸಂವಿಧಾನವಾಗಿದ್ದು ಮತ್ತು ಯಾವ ರಾಷ್ಟ್ರಕ್ಕೆ ಇದನ್ನು ರಚನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೋ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾನೂನುಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ತತ್ವಗಳಾಗಿರ್ಬೋದು ಮತ್ತು ಆಡಳಿತಾತ್ಮಕವಾದಂಥ ವಿಧಾನಗಳಾಗಿರ್ಬೋದು, ಇವೆಲ್ಲವುಗಳನ್ನು ಬರಹದ ರೂಪದಲ್ಲಿ ಕಾಯ್ದಿರಿಸಲಾಗಿರ್ತದೆ.
ಹೀಗೆ ಬರಹದ ರೂಪದಲ್ಲಿ ಕಾಯ್ದಿರಿಸಲಾಗಿರುವಂತಹ ಇಂತಹ ಸಂವಿಧಾನವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ಅಂದ್ರೆ ನಿಯಮ, ಕಾನೂನು, ತತ್ವ, ವಿಧಾನ, ಆಡಳಿತಾತ್ಮಕವಾದಂಥ ವಿಧಾನಗಳೇನಿದಾವಲ್ಲ ಇವೆಲ್ಲವುಗಳನ್ನು ಕೂಡ ರಿಟರ್ನ್ ನಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಬರಹದ ರೂಪದಲ್ಲಿ ಕಾಯ್ದಿರಿಸಲಾಗಿರ್ತದೆ. ಸೊ ಇಂತಹ ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ. ಇದನ್ನ ಏನಂತ ಹೇಳ್ತಾರೆ ಇನ್ನೊಂದು ಅರ್ಥದಲ್ಲಿ ಅಂತಂದ್ರೆ ವಿರಚಿತ ಸಂವಿಧಾನ. ನೋಡಿ, ರಚಿತವಾಗಿರ್ತಕ್ಕಂಥ ಅಂದ್ರೆ ಕಾನೂನುಗಳನ್ನ ತಜ್ಞರು ಏನ್ ಮಾಡಿರ್ತಾರೆ ಅಂತಂದ್ರೆ ಡ್ರಾಫ್ಟ್ ಮಾಡಿರ್ತಾರೆ, ಬರೆದಿರ್ತಾರೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ವಿರಚಿತ ಸಂವಿಧಾನ ಅಂತ ಕೂಡ ಇದನ್ನ ಕರಿತೀವಿ. ಅದ್ರ ಜೊತೆಗೆ ಇದನ್ನ ದಾಖಲೆಯುಕ್ತ ಸಂವಿಧಾನ ಅಂತ ಕೂಡ ಕರಿತೀವಿ. ಅಂದ್ರೆ ಏನು ನಿಯಮ, ತತ್ವ, ಕಾನೂನು, ಆಡಳಿತಾತ್ಮಕ ವಿಧಾನಗಳು ಎಲ್ಲವೂ ಇದಾವಲ್ಲ ಈ ಎಲ್ಲವುಗಳನ್ನ ದಾಖಲೆಗಳ ರೂಪದಲ್ಲಿ ದಾಖಲಿಸಲಾಗಿರ್ತದೆ. ಹಾಗಾಗಿ ಇಂತಹ ಸಂವಿಧಾನವನ್ನ ದಾಖಲೆಯುಕ್ತ ಸಂವಿಧಾನ ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ನೋಡಿ, ಭಾರತದ ಸಂವಿಧಾನವು ಕೂಡ ಒಂದು ದಾಖಲೆಯ ಸಂವಿಧಾನ. ದಾಖಲೆ ಸಂವಿಧಾನ ಅಂತಂದ್ರೆ ಸಂವಿಧಾನ ಆ ದೇಶಕ್ಕೆ ಬೇಕಾದಂಥ ಆಡಳಿತಾತ್ಮಕವಾದಂಥ ಎಲ್ಲ ನಿಯಮಗಳೇನಿದಾವಲ್ಲ ಅವುಗಳನ್ನ ನಾವು ದಾಖಲೆ ಮಾಡಿದೀವಿ. ಇಂಥ ದಾಖಲೆ ಅಂತಕ್ಕಂಥದ್ದು ಒಂದು ದಾಖಲೆ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ದಾಖಲೆ ಆಗಿರ್ಬೋದು. ಉದಾಹರಣೆಗೆ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ರಾಜ್ಯಾಂಗ ರಚನಾ ಸಮಿತಿಯಿಂದ ಜನವರಿ 26, 1950 ಒಂದೇ ಒಂದು ದಾಖಲೆಯಾಗಿ ಜಾರಿ ಬರ್ತದೆ. ನೋಡಿ, ಭಾರತದ ಸಂವಿಧಾನ ಇಡೀ ದೇಶಕ್ಕೆ ಬೇಕಾಗಿರುವಂತಹ ಸಂವಿಧಾನ ಅಲ್ಲಿರುವಂಥ ಎಲ್ಲ ನೀತಿ, ನಿಯಮ, ತತ್ವಗಳು, ಆಡಳಿತಾತ್ಮಕ ವಿಧಾನಗಳನ್ನು ಒಳಗೊಂಡಂಥ ಒಂದು ದಾಖಲೆ ಒಂದೇ ದಾಖಲೆಯಾಗಿ 1950 ಜನವರಿ 26 ಜಾರಿ ಬರ್ತದೆ. ಹಿಂಗೆ ಒಂದು ದಾಖಲೆಯಾಗಿ ಜಾರಿಯಾಗಿ ಬರ್ಬೋದು ಅಥವಾ ಹಲವಾರು ದಾಖಲೆಗಳಾಗಿ. ಉದಾಹರಣೆಗೆ ಭಾರತ ದೇಶದ ಸಂವಿಧಾನ ಒಂದು ದಾಖಲೆಯಾಗಿ ಜಾರಿಗೆ ಬಂದಿದೆ. ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಕೂಡ ಒಂದೇ ಒಂದು ದಾಖಲೆಯಾಗಿ ಜಾರಿಗೆ ಬಂದಿದೆ. ಆದರೆ ಕೆಲವೊಂದು ರಾಷ್ಟ್ರಗಳ ಸಂವಿಧಾನ ಹಲವಾರು ದಾಖಲೆಗಳಾಗಿ ಜಾರಿಗೆ ಬರ್ತಿವೆ. ಉದಾಹರಣೆಗೆ ಫ್ರಾನ್ಸ್ ದೇಶದ ಸಂವಿಧಾನ 1875ರಲ್ಲಿ ಫೆಬ್ರವರಿ 24, ಫೆಬ್ರವರಿ 26 ಹಾಗೂ ಜುಲೈ 26ರಲ್ಲಿ 3 ದಾಖಲೆಗಳಲ್ಲಿ ಅದು ಜಾರಿಗೆ ಬಂದಿದೆ. ಅಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಯಾವತ್ತು ಒಂದೇ ಒಂದು ದಾಖಲೆಯಾಗಿ ಆದ್ರೂ ಜಾರಿಗೆ ಬರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ದಾಖಲೆಗಳಾಗಿ ಆದ್ರೂ ಕೂಡ ಅದೇನಾಗ್ಬೋದು ಅಂತಂದ್ರೆ ಜಾರಿಗೆ ಬರ್ಬೋದು ಅಂತಕ್ಕಂಥದ್ದು. ಸೊ ಹೀಗಾಗಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ದಾಖಲೆಯುಕ್ತ ಸಂವಿಧಾನ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ನೋಡಿ, ಲಿಖಿತ ಸಂವಿಧಾನವನ್ನ ಏನಂತ ಕರೀತಾರೆ ರಾಷ್ಟ್ರದ ಮೂಲಭೂತ ಶಾಸನ ಅಂತ ಹೇಳಿ ಕರೀತಾರೆ. ಲಿಖಿತ ಸಂವಿಧಾನವನ್ನ ರಾಷ್ಟ್ರದ ಮೂಲಭೂತ ಶಾಸನವೆಂದು ಪರಿಗಣಿಸಲಾಗುತ್ತದೆ. ಯಾಕಂತಂದ್ರೆ ಒಂದು ರಾಷ್ಟ್ರದಲ್ಲಿರುವಂತಹ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆ ರಾಷ್ಟ್ರದಲ್ಲಿರುವಂತಹ ಸರ್ವಶ್ರೇಷ್ಠವಾದಂತಹ ಕಾನೂನಾಗಿರ್ತದೆ, ಸರ್ವಶ್ರೇಷ್ಠವಾದಂತಹ ಒಂದು ಶಾಸನವಾಗಿರ್ತದೆ. ಹಾಗಾಗಿ ಆ ರಾಷ್ಟ್ರದಲ್ಲಿ ಇರುವಂತಹ ಇತರ ಎಲ್ಲ ಶಾಸನಗಳು ಈ ಸಂವಿಧಾನದ ಅನುಗುಣವಾಗಿ ಏನಾಗಿರ್ತವೆ ಅಂತಂದ್ರೆ ರಚಿಸಲ್ಪಟ್ಟಿರ್ತವೆ. ಹಾಗಾಗಿ ಲಿಖಿತ ಸಂವಿಧಾನವನ್ನ ರಾಷ್ಟ್ರದ ಮೂಲಭೂತ ಶಾಸನ, ಮೂಲಭೂತ ಫಂಡಮೆಂಟಲ್ ಏನಂತ ಹೇಳ್ತಾರೆ ಅಂದ್ರೆ ಶಾಸನ ಅಂತ ಹೇಳಿ ಕರೀತಾರೆ. ಮೂಲಭೂತ ಶಾಸನ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದ್ರೆ ಇದೊಂದು ಸ್ಪೆಸಿಫಿಕ್ ಆದಂತಹ ನಿರ್ದಿಷ್ಟವಾದಂತಹ ದಿನಾಂಕದಿಂದ ಇದು ಜಾರಿಗೆ ಬಂದಿರ್ತದೆ. ನೋಡಿ, ಇದೇನಾಗ್ತದೆ ಅಂತಂದ್ರೆ ಭಾರತದ ಸಂವಿಧಾನ ಅಂತಂದಾಗ ನಮಗೆ ಗೊತ್ತಿದೆ ಅದೊಂದು ಸ್ಪೆಸಿಫಿಕ್ ಆದಂಥ ಡೇ, ಸ್ಪೆಸಿಫಿಕ್ ಆದಂಥ ದಿನಾಂಕ ಏನಿದೆಯಲ್ಲ ಆ ದಿನಾಂಕದಿಂದ ಜಾರಿಗೆ ಬಂದಿದೆ. ಹಾಗಾಗಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇದನ್ನ ರಾಜ್ಯದ ಮೂಲಭೂತ ಶಾಸನ ಅಂತ ಹೇಳಿ ಕರಿತೀವಿ. ಮತ್ತೆ ಈ ಮೂಲಭೂತ ಶಾಸನ ಒಂದು ನಿರ್ದಿಷ್ಟವಾದಂತಹ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ದಿನಾಂಕದಿಂದ ಜಾರಿಗೆ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ನೋಡಿ, ಇದನ್ನ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇದೊಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಕೂಡ ನಾವು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಈ ಇಂಡಿಯಾ ಮತ್ತೆ ಲಿಖಿತ ಸಂವಿಧಾನ ಉದಾಹರಣೆ ಅಂತ ಅಂದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳಿ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ರಾಷ್ಟ್ರದ ಸಂವಿಧಾನಗಳು ಕೂಡ ಏನಾಗಿರ್ತವೆ ಅಂತಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರ್ತವೆ. ಇಂಗ್ಲೆಂಡ್ ಅನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲಾ ರಾಷ್ಟ್ರಗಳ ಸಂವಿಧಾನಗಳು ಏನಾಗಿರ್ತವೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗಳ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾದ್ರೆ ನಾವೀಗ ನೋಡಿದ್ವಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ನೋಡಿದ್ವಿ. ಈ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಹಲವಾರು ರಾಜಕೀಯ ಚಿಂತಕರು ತಮ್ಮದೇ ಆದಂತಹ ಡೆಫಿನೇಷನ್ಸ್ ಗಳನ್ನು ಕೊಟ್ಟಿದ್ದಾರೆ, ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಅತ್ಯಂತ ಮುಖ್ಯವಾಗಿ ಅಂತಂದ್ರೆ ಅಲ್ಲಿ KC ವೀರ್ ಅಂತಕ್ಕಂಥ ಒಬ್ಬ ರಾಜಕೀಯ ಚಿಂತಕರು ಹೇಳ್ತಾರೆ, ನೋಡಿ, ಲಿಖಿತ ಸಂವಿಧಾನವು ರಾಜ್ಯದ ಸರ್ಕಾರವನ್ನಾಳುವ ನ್ಯಾಯಿಕ ನಿಯಮಗಳ ಆಯ್ಕೆಯಾಗಿದ್ದು ದಾಖಲೆಗಳ ರೂಪದಲ್ಲಿ ಒಟ್ಟುಗೂಡಿಸಲಾಗಿದೆ. ನೋಡಿ, KC ವೀರ್ ಅನ್ನುವಂಥ ರಾಜಕೀಯ ಚಿಂತಕರು ಹೇಳ್ತಾರೆ ಲಿಖಿತ ಸಂವಿಧಾನ ರಾಜ್ಯದ ಸರ್ಕಾರವನ್ನಾಳುವ ನ್ಯಾಯಿಕ ನಿಯಮಗಳ ಆಯ್ಕೆ ಮತ್ತು ದಾಖಲೆಗಳ ರೂಪದಲ್ಲಿ ಒತ್ತುಗೂಡಿಸಲಾಗಿದೆ. ಅಂದ್ರೆ ಒಂದು ರಾಷ್ಟ್ರಕ್ಕೆ ಬೇಕಾದಂತಹ ನ್ಯಾಯಿಕ ನಿಯಮಗಳು, ಆಡಳಿತಾತ್ಮಕವಾದಂತಹ ನಿಯಮಗಳೇನಲ್ಲ ಆ ನಿಯಮಗಳ ಆಯ್ಕೆ ಇದೆ. ಅದನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ದಾಖಲೆಗಳ ರೂಪದಲ್ಲಿ ಅಂದ್ರೆ ಅದನ್ನು ಬರೆದು ಒಟ್ಟುಗೂಡಿಸಿದೀವಿ, ಒಂದು ದಾಖಲೆಯನ್ನಾಗಿ ನಾವು ಅದನ್ನ ಇಟ್ಕೊಂಡಿದೀವಿ.
ಸೊ ಇಂಥ ಕಾನ್ಸ್ಟಿಟ್ಯೂಷನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದನ್ನ KC ವೀರ್ ಅನ್ನುವಂಥ ಒಬ್ಬ ರಾಜಕೀಯ ಚಿಂತಕರು ಹೇಳ್ತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರೊಫೆಸರ್ ಗಾರ್ನರ್ ಅಂತಕ್ಕಂಥ ರಾಜಕೀಯ ಚಿಂತಕರು ಹೇಳ್ತಾರೆ ನೋಡಿ. ಪ್ರೊಫೆಸರ್ ಗಾರ್ನರ್ ಹೇಳ್ತಾರೆ ಸರ್ಕಾರದ ಮೂಲಭೂತ ತತ್ವಗಳ ನಿರೂಪಣೆಯು ವಿಧಿಯುಕ್ತ ಹಾಗೂ ಉದ್ದೇಶಪೂರ್ವಕವಾಗಿ ಸರ್ಕಾರದ ಮೂಲಭೂತ ತತ್ವಗಳ ನಿರೂಪಣೆಯು ವಿಧಿಯುಕ್ತ ಹಾಗೂ ಉದ್ದೇಶಪೂರ್ವಕವಾಗಿ ಲಿಖಿಸಿದ ದಾಖಲೆ ಅಥವಾ ದಾಖಲೆಗಳಲ್ಲಿ ಕಂಡುಬರುವುದೇ ಲಿಖಿತ ಸಂವಿಧಾನವಾಗಿದೆ. ನೋಡಿ, ಗಾರ್ನರ್ ಹೇಳ್ತಾರೆ ಅಂದ್ರೆ ಸರ್ಕಾರದ ಮೂಲಭೂತ ತತ್ವಗಳ ನಿರೂಪಣೆ, ಒಂದು ಸರ್ಕಾರ ಹೇಗೆ ಆಡಳಿತವನ್ನು ಮಾಡಬೇಕು, ಅದು ಹೇಗೆ ರಚಿತವಾಗಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತತ್ವಗಳ ನಿರೂಪಣೆಯು ವಿಧಿಯುಕ್ತ ಅಂದ್ರೆ ಕಾನೂನುಬದ್ಧವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಅಂದ್ರೆ ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಉದ್ದೇಶದಿಂದ ಮತ್ತು ಕಾನೂನುಬದ್ಧವಾಗಿ ಅದನ್ನ ರಿಟರ್ನ್ ಅಲ್ಲಿ ಬರೆದಿಟ್ಟಿದ್ರೆ, ದಾಖಲೆಗಳ ರೂಪದಲ್ಲಿ ಬರೆದಿಟ್ಟಿದ್ರೆ ಅಂತಹ ಸಂವಿಧಾನವನ್ನ ನಾವೇನಂತ ಕರಿತೀವಿ ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ಪ್ರೊಫೆಸರ್ ಗಾರ್ನರ್ ಅಂತಕ್ಕಂಥ ರಾಜಕೀಯ ಚಿಂತಕರು ಹೇಳ್ತಾರೆ ಅಂತಕ್ಕಂಥದ್ದು. ನೋಡಿ, KC ವೀರ್ ಅವರು ಒಂದು ಕಡೆ ಹೇಳ್ತಾರೆ ಲಿಖಿತ ಸಂವಿಧಾನವು ರಾಜ್ಯದ ಸರ್ಕಾರವನ್ನು ಆಳುವ ನ್ಯಾಯಿಕ ನಿಯಮಗಳ ಆಯ್ಕೆಯಾಗಿದ್ದು ದಾಖಲೆಗಳ ರೂಪದಲ್ಲಿ ಒಟ್ಟುಗೂಡಿಸಲಾಗಿದೆ. ಮತ್ತು ಪ್ರೊಫೆಸರ್ ಗಾರ್ನರ್ ಹೇಳ್ತಾರೆ ಸರ್ಕಾರದ ಮೂಲಭೂತ ತತ್ವಗಳ ನಿರೂಪಣೆಯು ವಿಧಿಯುಕ್ತ ಹಾಗೂ ಉದ್ದೇಶಪೂರ್ವಕವಾಗಿ ಲಿಖಿಸಿದ ದಾಖಲೆ ಅಥವಾ ದಾಖಲೆಗಳಲ್ಲಿ ಕಂಡುಬರುವುದೇ ಲಿಖಿತ ಸಂವಿಧಾನ ಅಂತ ಹೇಳ್ತಾರೆ. ಒಟ್ಟಾರೆ ಲಿಖಿತ ಸಂವಿಧಾನ ಅಂತ ಅಂದಾಗ ಈ ಡೆಫಿನೇಷನ್ಸ್ ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಏನಂತಂದ್ರೆ ಇದೊಂದು ಬರವಣಿಗೆ ರೂಪದಲ್ಲಿರುವಂತಹ ದಾಖಲೆ. ಸೊ ಇದನ್ನ ನಾವೇನಂತ ಕರಿತೀವಿ ಲಿಖಿತ ಸಂವಿಧಾನ ಅಂತ ಹೇಳ್ತಿರ್ತೀವಿ. CF ಸ್ಟ್ರಾಂಗ್ ಅಂತಕ್ಕಂಥ ರಾಜಕೀಯ ಚಿಂತಕರು ಹೇಳ್ತಾರೆ ವಿಶೇಷ ಪಾವಿತ್ರ್ಯತೆಯುಳ್ಳ ಬರವಣಿಗೆ ರೂಪದಲ್ಲಿರುವಂತಹ ಸಂವಿಧಾನವೇ ಲಿಖಿತ ಸಂವಿಧಾನ. ನೋಡಿ, ಇವ್ರು ಹೇಳ್ತಾರೆ ದಾಖಲೆ ಅಂತ ಹೇಳ್ತಾರೆ, ಇವ್ರು ಹೇಳ್ತಾರೆ ಬರವಣಿಗೆ. ವಿಶೇಷ ಪಾವಿತ್ರ್ಯತೆ ಅಂದ್ರೆ ಒಂದು ರಾಷ್ಟ್ರದಲ್ಲಿರುವಂತಹ ಹಲವಾರು ಕಾನೂನುಗಳಲ್ಲಿ ಸರ್ವಶ್ರೇಷ್ಠವಾದಂತಹ ಒಂದು ಕಾನೂನಾಗಿ ಅಂದ್ರೆ ಅತ್ಯಂತ ಹೆಚ್ಚಿನದಾದಂತಹ ಒಂದು ಪಾವಿತ್ರ್ಯತೆಯನ್ನು ಹೊಂದಿರತಕ್ಕಂಥ ಕಾನೂನುಗಳಾಗಿ ಬರಹದ ರೂಪದಲ್ಲಿರ್ತಕ್ಕಂಥದ್ದು ಏನಿರ್ತದಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದನ್ನ CF ಸ್ಟ್ರಾಂಗ್ ಅಂತಕ್ಕಂಥ ಹೇಳ್ತಾರೆ. ಈ ಚಿಂತಕರ ಒಂದು ಡೆಫಿನೇಷನ್ಸ್ ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು ಏನು ಅಂತಂದ್ರೆ ಇದೊಂದು ದಾಖಲೆಯುಕ್ತ ಸಂವಿಧಾನ ಮತ್ತೆ ರಾಜ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲೆಗಳನ್ನ ಬರಹದ ರೂಪದಲ್ಲಿ ಕ್ರೋಢೀಕರಣ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಈಗ ಅರ್ಥ ಆಗತ್ತಲ್ವಾ? ಬರಹದ ರೂಪದಲ್ಲಿರುವಂತಹ ಸಂವಿಧಾನ ಒಂದು ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಎಲ್ಲ ಕಾನೂನುಗಳನ್ನ, ನಿಯಮಾವಳಿಗಳನ್ನ, ತತ್ವಗಳನ್ನ, ಆಡಳಿತಾತ್ಮಕ ವಿಧಾನಗಳನ್ನ ಬರವಣಿಗೆ ರೂಪದಲ್ಲಿ ದಾಖಲಿಸಿದ್ರು ಅಂತಂದ್ರೆ ಅಂತಹ ಸಂವಿಧಾನವನ್ನು ನಾವೇನಂತ ಕರಿತೀವಿ ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಲಿಖಿತ ಸಂವಿಧಾನ ಅಂತ ಅಂದಾಗ ಇದರ ಪ್ರಮುಖ ಲಕ್ಷಣಗಳೇನು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ನೋಡಿ, ಲಿಖಿತ ಸಂವಿಧಾನವನ್ನು ನಾವು ಹೆಚ್ಚು ಇನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ತನ್ನದೇ ಆದಂತಹ ಕೆಲವೊಂದಿಷ್ಟು ಲಕ್ಷಣಗಳನ್ನು ಹೊಂದಿದೆ. ಆ ಲಕ್ಷಣಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ. ನೋಡಿ, ಮೊದಲನೇ ಲಕ್ಷಣ ಏನಂತಂದ್ರೆ ಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಅಂಗರಚನೆ ಮತ್ತು ಇತರ ಎಲ್ಲ ಮೂಲಭೂತ ನಿಯಮಗಳ ಬಗ್ಗೆ ಸ್ಪಷ್ಟತೆ ಮತ್ತು ನಿರ್ದಿಷ್ಟತೆ ಇರುತ್ತದೆ. ಲಿಖಿತ ಸಂವಿಧಾನದ ಮೊದಲನೇ ಲಕ್ಷಣ ಅಂತಂದ್ರೆ ಸರ್ಕಾರದ ಅಂಗರಚನೆ ಮತ್ತು ಇತರ ಎಲ್ಲ ಮೂಲಭೂತ ನಿಯಮಗಳ ಬಗ್ಗೆ ಸ್ಪಷ್ಟತೆ ಮತ್ತು ನಿರ್ದಿಷ್ಟತೆ ಇರ್ತದೆ. ಯಾಕಂತಂದ್ರೆ ಲಿಖಿತ ಸಂವಿಧಾನದಲ್ಲಿ ರಾಷ್ಟ್ರಕ್ಕೆ ಬೇಕಾದಂತಹ ಪ್ರತಿಯೊಂದು ಆಡಳಿತಾತ್ಮಕವಾದಂತಹ ನಿಯಮಗಳನ್ನ ಸ್ಪಷ್ಟವಾಗಿ ಬರೆದಿಟ್ಟಿರ್ತಾರೆ. ದಾಖಲೆಗಳ ರೂಪದಲ್ಲಿ ಅದನ್ನ ಏನ್ ಮಾಡಿರ್ತಾರೆ, ದಾಖಲಿಸಿರ್ತಾರೆ, ನಮೂದು ಮಾಡಿರ್ತಾರೆ. ಹಾಗಾಗಿ ಯಾವುದೇ ಒಂದು ಆಡಳಿತಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಸರ್ಕಾರದ ಅಂಗಗಳ ರಚನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅವುಗಳ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ರಾಷ್ಟ್ರದ ಶಾಸನಗಳ ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ, ಯಾವುದೇ ರೀತಿಯಾದಂತಹ ದ್ವಂದ್ವಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಪ್ರತಿಯೊಂದು ವಿಷಯಗಳನ್ನ, ರಾಷ್ಟ್ರದ ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಅಲ್ಲಿ ಬರೆದಿಟ್ಟಿರ್ತಾರೆ. ಹಾಗಾಗಿ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಅಂತಂದ್ರೆ ಎಲ್ಲ ಮೂಲಭೂತ ನಿಯಮಗಳು ಆಡಳಿತಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಸರ್ಕಾರದ ರಚನೆಗೆ ಸಂಬಂಧಪಟ್ಟಂತೆ ಎಲ್ಲ ಮೂಲಭೂತ ನಿಯಮಗಳೇನಿಲ್ಲ ಆ ಎಲ್ಲ ನಿಯಮಗಳು ನಿರ್ದಿಷ್ಟ ಮತ್ತು ಸ್ಪಷ್ಟವಾಗಿ ಅಲ್ಲಿ ನಮೂದಿಸಿರ್ತವೆ ಅನ್ನೋದು ಒಂದು ಅತ್ಯಂತ ಪ್ರಮುಖವಾದಂತಹ ಲಕ್ಷಣವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಂತಕ್ಕಂಥದ್ದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಂತಂದ್ರೆ ಲಿಖಿತ ಸಂವಿಧಾನವು ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ರಚಿಸಲ್ಪಟ್ಟು ಒಂದು ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಬಂದಿರುತ್ತದೆ. ನೋಡಿ, ಲಿಖಿತ ಸಂವಿಧಾನವು ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ರಚಿಸಲ್ಪಟ್ಟು ಒಂದು ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಬಂದಿರ್ತದೆ. ಪ್ರತಿಯೊಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಅದನ್ನ ಸುಮ್ಮನೆ ಯಾರ್ಯಾರು ಹೇಗೇಗೋ ಹಾಗೆ ರಚನೆ ಮಾಡಿರ್ತಕ್ಕಂಥದ್ದಲ್ಲ. ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ
ಸಭೆಗಳನ್ನು ರಚನೆ ಮಾಡ್ತಾರೆ ಅಥವಾ ಸಮಿತಿಗಳನ್ನು ರಚನೆ ಮಾಡ್ತಾರೆ. ಆ ಸಭೆ ಅಥವಾ ಸಮಿತಿಯಲ್ಲಿ ಜನರಿಂದ ಆಯ್ಕೆಯಾದಂಥ, ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು ಆಯ್ಕೆಯಾಗಿರ್ಬೋದು, ಸೊ ಆ ರೀತಿಯಾದಂಥ ಪ್ರತಿನಿಧಿಗಳಿರ್ತಾರೆ. ಆ ಎಲ್ಲ ಪ್ರತಿನಿಧಿಗಳು ಕುಳಿತುಕೊಂಡು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋದ್ರ ಮೂಲಕ, ಪ್ರಜ್ಞಾಪೂರ್ವಕವಾಗಿ ಚರ್ಚೆಯನ್ನು ಮಾಡೋದ್ರ ಮೂಲಕ, ಮತ್ತು ಅದರಲ್ಲಿರುವಂಥ ಪ್ರತಿಯೊಬ್ಬ ಎಕ್ಸ್ಪರ್ಟ್ಸ್ಗಳು ಒಂದು ರಾಷ್ಟ್ರಕ್ಕೆ ಯಾವ ಕಾನೂನು ಬೇಕು, ಯಾವ ಕಾನೂನಿನ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಎಲ್ಲದನ್ನು ಕೂಡ ಕೂಲಂಕುಷವಾಗಿ ಕುಳಿತುಕೊಂಡು ಚರ್ಚೆಯನ್ನು ಮಾಡಿ ಅದನ್ನೇನು ಮಾಡ್ತಾರೆ ಅಂತಂದ್ರೆ ಅಳವಡಿಸ್ತಾರೆ. ಹಾಗಾಗಿ ಇದು ಒಂದು ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಬಂದಿರ್ತದೆ. ನೋಡಿ, ಇದರ ಪ್ರಮುಖ ಲಕ್ಷಣ ಏನಂತಂದ್ರೆ ಇದು ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರ್ತದೆ, ಒಂದು ನಿರ್ದಿಷ್ಟವಾದಂಥ ದಿನಾಂಕದಿಂದ ಜಾರಿಗೆ ಬಂದಿರ್ತದೆ. ನಮ್ಮ ಭಾರತದ ಸಂವಿಧಾನವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ನೋಡಿ, ಸಂವಿಧಾನವನ್ನು ರಚನೆ ಮಾಡುವ ಉದ್ದೇಶದಿಂದ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ರಚಿತವಾಗ್ತದೆ. ಆ ರಚನಾ ಸಭೆ ರಚಿಸಲ್ಪಟ್ಟಂಥ ಸಂವಿಧಾನ ಒಂದು ನಿರ್ದಿಷ್ಟವಾದಂಥ ದಿನಾಂಕದಿಂದ ಜಾರಿಗೆ ಬರ್ತದೆ. ಸೊ ಹಾಗಾಗಿ ಪ್ರತಿಯೊಂದು ರಾಷ್ಟ್ರದಲ್ಲಿರುವಂತಹ ಲಿಖಿತ ಸಂವಿಧಾನಗಳು ಸಹಿತ ಒಂದು ಸ್ಪೆಸಿಫಿಕ್ ಆದಂಥ ಡೇಟ್ ಏನಿರ್ತದಲ್ಲ, ಆ ಡೇಟಿನಿಂದಲೇ ಅವೇನಾಗಿರ್ತವೆ ಅಂತಂದ್ರೆ ಜಾರಿಗೆ ಬಂದಿರ್ತವೆ. ಸೊ ಹಾಗಾಗಿ ಒಂದು ನಿರ್ದಿಷ್ಟವಾದಂಥ ದಿನಾಂಕದಿಂದ ಜಾರಿಗೆ ಬರ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದಂಥ ಲಕ್ಷಣವನ್ನಾಗಿ ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಮತ್ತೆ ಲಿಖಿತ ಸಂವಿಧಾನವನ್ನ ಸುಲಭವಾಗಿ ಪದೇ ಪದೇ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಸಂವಿಧಾನ ತಿದ್ದುಪಡಿಗೆ ಒಳಗಾಗಬೇಕು, ಅದು ಒಂದು ನಿಯಮ ಅಲ್ವಾ. ಯಾವ ಒಂದು ಆದರ್ಶ ಸಂವಿಧಾನ ಅಂತ ಹೇಳಿದಾಗ ಯಾವ ಸಂವಿಧಾನ ತಿದ್ದುಪಡಿಗೆ ಒಳಪಡ್ತದೋ ಅಂತ ಸಂವಿಧಾನವನ್ನು ನಾವು ಆದರ್ಶ ಸಂವಿಧಾನ ಅಂತ ಹೇಳ್ತೀವಿ. ತಿದ್ದುಪಡಿಗೆ ಒಳಗಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಗೆ ಬೇಕು ಹಾಗೆ, ಯಾವಾಗ ಬೇಕು ಆವಾಗ ನಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಲಿಖಿತ ಸಂವಿಧಾನವನ್ನ ಸುಲಭವಾಗಿ ಪದೇ ಪದೇ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ತಿದ್ದುಪಡಿ ಮಾಡಬಹುದು, ಆದರೆ ತಿದ್ದುಪಡಿ ಮಾಡುವಂತಹ ವಿಧಾನ ಏನಾಗಿರ್ತದೆ ಅಂತಂದ್ರೆ ಬಹಳಷ್ಟು ಕಠಿಣವಾಗಿರ್ತದೆ. ಬಹಳಷ್ಟು ಕಠಿಣವಾಗಿರೋದ್ರಿಂದ ಪದೇ ಪದೇ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಿಗೆ ಬಂದ ರೀತಿಯಲ್ಲಿ ಹೇಗೆ ಬೇಕಾಗಿ ನಮಗೆ ಅನುಕೂಲ ಅನಾನುಕೂಲನ ಏನೋ ಹೇಗೆ ಕಾನೂನುಗಳನ್ನು ಸೇರ್ಪಡೆಗೊಳಿಸ್ತಕ್ಕಂಥದ್ದು ಅಥವಾ ಅನವಶ್ಯಕ ಇರತಕ್ಕಂಥ ಕಾನೂನುಗಳನ್ನು ತೆಗೆದಾಕ್ತಕ್ಕಂಥದ್ದು, ಇಂಥದ್ದನ್ನೆಲ್ಲ ಹೇಗೆ ಬೇಕಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ನಿಯಮ ಇರ್ತದೆ, ತನ್ನದೇ ಆದಂಥ ಒಂದು ಪ್ರೊಸೀಜರ್ ಇರ್ತಕ್ಕಂಥದ್ದು ಇರ್ತದೆ. ಆ ನಿಯಮ ಮತ್ತು ಪದ್ಧತಿಗೆ ಅನುಗುಣವಾಗಿ ಅದನ್ನು ತಿದ್ದುಪಡಿ ಮಾಡಬಹುದೇ ಹೊರತು ಪದೇ ಪದೇ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಲಿಖಿತ ಸಂವಿಧಾನವನ್ನ ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಠಿಣವಾದಂಥ ವಿಧಾನವನ್ನು ಅನುಸರಿಸಿ ಅಥವಾ ಆ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮ ಏನಿರ್ತಕ್ಕಲ್ಲ, ಆ ನಿಯಮಕ್ಕೆ ಒಳಪಟ್ಟು ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರತು ತನಗೆ ಹೇಗೆ ಬೇಕು ಹಾಗೆ ತಿದ್ದುಪಡಿ ಮಾಡಲಿಕ್ಕೆ ಅದಕ್ಕೆ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಇದು ಒಂದು ಪ್ರಮುಖವಾದಂಥ ಲಕ್ಷಣ ಅಂತಕ್ಕಂಥದ್ದು. ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಏನಂತಂದ್ರೆ, ಇಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸವಿರುತ್ತದೆ. ಸಂವಿಧಾನಾತ್ಮಕ ಕಾನೂನು ಅತ್ಯಂತ ಶ್ರೇಷ್ಠವಾಗಿರ್ತದೆ. ನೋಡಿ, ಲಿಖಿತ ಸಂವಿಧಾನದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಂತಂದ್ರೆ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸವಿರ್ತದೆ. ಹಾಗಾದ್ರೆ ಸಂವಿಧಾನಾತ್ಮಕ ಕಾನೂನು ಅಂತಂದ್ರೆ ನೋಡಿ, ರಾಜ್ಯವನ್ನಾಳುವಂತಹ ಮೂಲಭೂತ ಶಾಸನ ಏನಿರ್ತಲ್ಲ, ಆ ಶಾಸನವನ್ನು ನಾವು ಸಂವಿಧಾನ ಅಥವಾ ಸಂವಿಧಾನಾತ್ಮಕ ಕಾನೂನು ಅಂತ ಹೇಳ್ತೀವಿ. ಆ ಸಂವಿಧಾನಾತ್ಮಕ ಕಾನೂನಿಗೆ ಅನುಗುಣವಾಗಿ ಸಂಸತ್ತಿನಿಂದ ರಚಿಸಲ್ಪಟ್ಟಂತಹ ಶಾಸನಗಳೇನಿರ್ತಾವಲ್ಲ, ಅವುಗಳನ್ನು ನಾವು ಸಾಮಾನ್ಯ ಕಾನೂನು ಅಂತ ಕರಿತೀವಿ. ಸೊ ಹೀಗೆ ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸ ಇರ್ತದೆ. ಮತ್ತು ಇವೆರಡರ ಒಂದು ಸಾಮ್ಯತೆ ಬಂದಾಗ ಅಲ್ಲಿ ಸಾಮಾನ್ಯ ಕಾನೂನಿಗಿಂತ ಸಂವಿಧಾನಾತ್ಮಕ ಕಾನೂನೇ ಅತ್ಯಂತ ಶ್ರೇಷ್ಠವಾಗಿರ್ತದೆ. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ನೋಡಿ, ಸಂವಿಧಾನವೇ ಒಂದು ಕಾನೂನು. ಆ ಸಂವಿಧಾನದಿಂದ ರಚಿತಗೊಂಡಂತಹ ಸಂಸತ್ತಿಗೆ ಅನುಗುಣವಾಗಿ ರಚಿಸಲ್ಪಟ್ಟಂತಹ ಶಾಸನಗಳು ಸಂವಿಧಾನಕ್ಕೆ ಅನುಗುಣವಾಗಿರಬೇಕೇ ಹೊರತು ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಿಲ್ಲ. ಅಂದ್ರೆ ಇಲ್ಲಿ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿರ್ತದೆ, ಸುಪ್ರೀಂ ಆಗಿರ್ತದೆ. ಹಾಗಾಗಿ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ಸಾಕಷ್ಟು ವ್ಯತ್ಯಾಸವಿದ್ದು, ಸಾಮಾನ್ಯ ಕಾನೂನಿಗಿಂತ ಸಂವಿಧಾನಾತ್ಮಕ ಕಾನೂನು ಹೆಚ್ಚಿನದಾದಂಥ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತಕ್ಕಂಥದ್ದು ಇದು ಒಂದು ಪ್ರಮುಖವಾಗಿರುವಂಥ ಲಕ್ಷಣವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಏನಂತಂದ್ರೆ, ಪ್ರಜೆಗಳ ಮೂಲಭೂತ ಹಕ್ಕುಗಳು ವಿವರವಾಗಿ ನಿರೂಪಿಸಲ್ಪಟ್ಟು ಅವುಗಳು ನ್ಯಾಯಾಲಯದಿಂದ ರಕ್ಷಿಸಲ್ಪಡ್ತವೆ. ನೋಡಿ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ನಿನ ಮತ್ತೊಂದು ಪ್ರಮುಖ ಲಕ್ಷಣ ಏನಂತಂದ್ರೆ, ಅಲ್ಲಿ ಪ್ರಜೆಗಳಿಗೆ ಇರುವಂತಹ ಮೂಲಭೂತ ಹಕ್ಕುಗಳನ್ನ ದಾಖಲು ಮಾಡಿರ್ತಾರೆ, ಬರವಣಿಗೆ ರೂಪದಲ್ಲಿ ಅವುಗಳನ್ನು ಇಟ್ಟಿರ್ತಾರೆ. ಸೊ ಈ ಪ್ರಜೆಗಳ ಮೂಲಭೂತ ಹಕ್ಕುಗಳು ವಿವರವಾಗಿ ನಿರೂಪಿಸಲ್ಪಟ್ಟು ಅವುಗಳು ನ್ಯಾಯಾಲಯದಿಂದ ರಕ್ಷಿಸಲ್ಪಡ್ತವೆ. ಅಂದ್ರೆ ಭಾರತ ದೇಶದ ಸಂವಿಧಾನದಲ್ಲಿ ನಾವು ಹೇಳ್ತೀವಿ 6 ಮೂಲಭೂತ ಹಕ್ಕುಗಳನ್ನು ನಾವು ಕೊಟ್ಟಿದ್ದೀವಿ, ಸಂವಿಧಾನ ನಮಗೆ ಕೊಟ್ಟಿದೆ. ಆ 6 ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ನಮೂದಿಸಿದೆ, ಅವುಗಳನ್ನು ಸ್ಪಷ್ಟವಾಗಿ ಇಡಲಾಗಿದೆ. ಒಂದು ವೇಳೆ ಅವುಗಳಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಅಥವಾ ಅವುಗಳಿಗೆ ವಿರುದ್ಧವಾಗುವ ರೀತಿಯಲ್ಲಿ ಸರ್ಕಾರವೇ ಏನಾದರೂ ಕಾನೂನುಗಳನ್ನು ಜಾರಿಗೆ ತಂತು ಅಂತಂದ್ರೆ ಅದರ ವಿರುದ್ಧ
ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಯಾವ್ದು ಮಾಡ್ತೈತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮಾಡ್ತದೆ. ಹಾಗಾಗಿ ಎಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರ್ತದೋ, ಲಿಖಿತ ಸಂವಿಧಾನ ಇರ್ತದೋ, ಅಲ್ಲಿ ಇರುವಂಥ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಜನರ ಹಕ್ಕುಗಳು ಅದರಲ್ಲಿ ನಮೂದಾಗಿರ್ತವೆ. ಆ ಹಕ್ಕುಗಳಿಗೆ ಆ ರಾಷ್ಟ್ರದಲ್ಲೇ ಇರುವಂಥ ಸುಪ್ರೀಂ ಕೋರ್ಟ್ ಅಥವಾ ಸರ್ವಶ್ರೇಷ್ಠವಾದಂಥ ಒಂದು ನ್ಯಾಯಾಲಯ ಅಂತ ನಾವೇನು ಕರಿತೀವಿ, ಅಥವಾ ನ್ಯಾಯಾಂಗ ಅಂತ ನಾವೇನು ಕರಿತೀವಲ್ಲ, ಸರ್ಕಾರದ 3ನೇ ಅಂಗ ನ್ಯಾಯಾಂಗ ಅಂತ ನಾವೇನು ಕರಿತೀವಲ್ಲ, ಆ ನ್ಯಾಯಾಂಗ ಅಂದ್ರೆ ಸಂವಿಧಾನದಲ್ಲಿ ನೀಡಲ್ಪಟ್ಟಂತ ಹಕ್ಕುಗಳನ್ನ, ಜನರ ಹಕ್ಕುಗಳನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡ್ತದೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವಾಗಿದೆ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ಪ್ರಮುಖ ಲಕ್ಷಣ ಏನಂತಂದ್ರೆ ನೋಡಿ, ನ್ಯಾಯಾಲಯವು ಸಂವಿಧಾನವನ್ನ ಶಾಸಕಾಂಗ ಮತ್ತು ಕಾರ್ಯಾಂಗದ ಅತಿಕ್ರಮಣದಿಂದ ನ್ಯಾಯಿಕ ವಿಮರ್ಶೆಯ ಮೂಲಕ ರಕ್ಷಿಸುತ್ತದೆ. ನೋಡಿ, ನ್ಯಾಯಾಲಯವು ಸಂವಿಧಾನವನ್ನು ಶಾಸಕಾಂಗ ಮತ್ತು ಕಾರ್ಯಾಂಗದ ಅತಿಕ್ರಮಣದಿಂದ ನ್ಯಾಯಿಕ ವಿಮರ್ಶೆಯ ಮೂಲಕ ರಕ್ಷಿಸುತ್ತದೆ. ನೋಡಿ, ಸುಪ್ರೀಂ ಕೋರ್ಟ್ ನಮ್ಮ ಭಾರತ ದೇಶದಲ್ಲೇ ಬಂದಾಗ ನ್ಯಾಯಾಲಯ ಅಂತಕ್ಕಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡ್ತದೆ. ಕ್ವಶನ್ ಬರ್ತದೆ, 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಿರ್ತಾರೆ, ಸಂವಿಧಾನದ ರಕ್ಷಕ ಯಾರು ಅಂತ ಕೇಳ್ತಾರೆ. ನ್ಯಾಯಾಂಗ ಅಂತ ಹೇಳ್ತೀವಿ ಅಲ್ವಾ, ನ್ಯಾಯಾಂಗ ಸಂವಿಧಾನದ ರಕ್ಷಕ. ಹೇಗೆ ಅಂತಂದ್ರೆ ನೋಡಿ, ಸಂವಿಧಾನಕ್ಕನುಗುಣವಾಗಿಯೇ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕಾರ್ಯಗಳನ್ನು ನಿರ್ವಹಿಸಬೇಕು. ಮತ್ತು ಶಾಸಕಾಂಗ ಮತ್ತು ಕಾರ್ಯಾಂಗದ ಕಾರ್ಯವ್ಯಾಪ್ತಿಯನ್ನ ಸಂವಿಧಾನ ತನ್ನ ಸ್ಪಷ್ಟವಾಗಿ ನಮೂದಿಸಿದೆ, ಹೇಳಿದೆ. ಆ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಕಾರ್ಯವನ್ನು ನಿರ್ವಹಿಸುವಂತಿಲ್ಲ. ಒಂದು ವೇಳೆ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಕಾರ್ಯನಿರ್ವಹಿಸಿದಲ್ಲಿ ಅದು ಸಂವಿಧಾನಕ್ಕೆ ವಿರುದ್ಧವಾಗ್ತದೆ. ಹಾಗೇನಾದರೂ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಕಾರ್ಯವನ್ನು ನಿರ್ವಹಿಸಿತು ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡುವುದರ ಮೂಲಕ ಸಂವಿಧಾನವನ್ನು ರಕ್ಷಿಸುವಂತ ಕೆಲಸವನ್ನ ಯಾವ್ದು ಮಾಡ್ತದೆ ಅಂತಂದ್ರೆ ನ್ಯಾಯಾಲಯ ಅಂತಕ್ಕಂಥದ್ದು ಅಥವಾ ನ್ಯಾಯಾಂಗ ಅಂತಕ್ಕಂಥದ್ದು ಮಾಡ್ತದೆ. ಸೊ ನಾವು ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನ್ಯಾಯಿಕ ವಿಮರ್ಶೆ ಅಂತ ಹೇಳ್ತೀವಿ, ಪುನರ್ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತೀವಿ. ಅಂದ್ರೆ ಶಾಸಕಾಂಗ ಸಂವಿಧಾನಕ್ಕೆ ವಿರುದ್ಧವಾಗುವಂತ ರೀತಿಯ ಶಾಸನಗಳನ್ನು ತಂದಾಗ ಅವುಗಳನ್ನು ತಡೆಗಟ್ಟುವಂತ ಒಂದು ಕೆಲಸ, ಕಾರ್ಯಾಂಗ ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂತ ಕೆಲಸವನ್ನ ನ್ಯಾಯಾಲಯ ಅಂತಕ್ಕಂಥದ್ದು ಮಾಡ್ತದೆ. ಇಂತಹ ನ್ಯಾಯಾಲಯದ ಈ ಕಾರ್ಯವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ನ್ಯಾಯಿಕ ವಿಮರ್ಶೆ, ನ್ಯಾಯಿಕ ಪುನರ್ವಿಮರ್ಶೆ ಅಂತ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಹಿಂಗೆ ನ್ಯಾಯಾಲಯವು ಸಂವಿಧಾನವನ್ನ ಶಾಸಕಾಂಗ ಮತ್ತು ಕಾರ್ಯಾಂಗದ ಅತಿಕ್ರಮಣದಿಂದ ರಕ್ಷಿಸುವಂತಹ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥದ್ದು. ಸೊ ಇಷ್ಟು ಏನಿದೆಯಲ್ಲ, ಇದು ಸಂವಿಧಾನ, ಲಿಖಿತ ಸಂವಿಧಾನ ಅಂತ ಅಂದ್ರೆ ಏನು, ಲಿಖಿತ ಸಂವಿಧಾನದ ಅರ್ಥ ಮತ್ತು ಲಿಖಿತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ವಿವಿಧ ರಾಜಕೀಯ ಚಿಂತಕರು ಹೇಳಲ್ಪಟ್ಟಂತ ವ್ಯಾಖ್ಯಾನಗಳು ಮತ್ತೆ ಅದರ ಪ್ರಮುಖ ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ಪಟ್ಟಿಯನ್ನ ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಇನ್ನು ನಾವು ಹೇಳಿದ್ವಿ, ಒಂದು ಬರವಣಿಗೆ ರೂಪದಲ್ಲಿ 2 ರೀತಿಯ ಸಂವಿಧಾನಗಳು ಅಂತ ಹೇಳಿದಾಗ ಒಂದು ಲಿಖಿತ ಆಯಿತು, ಇನ್ನು ಬರ್ತಕ್ಕಂಥದ್ದು ಏನಂತಂದ್ರೆ ಅಲಿಖಿತ ಅಂತಕ್ಕಂಥದ್ದು. ಸೊ ಅಲಿಖಿತ ಸಂವಿಧಾನ ಅಂತಂದಾಗ ನೋಡಿ, ಅಲಿಖಿತ ಸಂವಿಧಾನ ಈ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು, ವಿರುದ್ಧವಾಗಿರ್ತಕ್ಕಂಥದ್ದು. ಅಲಿಖಿತ ಅಂತಂದ್ರೆ ಅನ್ರಿಟನ್, ಬರವಣಿಗೆ ಇಲ್ಲದೆ ಇರತಕ್ಕಂಥದ್ದು. ನೋಡಿ, ಯಾವ ಸಂವಿಧಾನವು ರೂಢಿ, ಸಂಪ್ರದಾಯ, ಆಚಾರಗಳ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರ್ತದೆಯೋ ಅಂತಹ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತ ಹೇಳ್ಕೊಳ್ತೀವಿ. ನೋಡಿ, ಅಲಿಖಿತ ಸಂವಿಧಾನ ಅಂತಂದ್ರೆ ಇಲ್ಲಿ ಒಂದು ರಾಷ್ಟ್ರದ ಕಾನೂನುಗಳು, ನಿಯಮಗಳು, ತತ್ವ ಸಿದ್ಧಾಂತಗಳು, ಆಡಳಿತಾತ್ಮಕ ವಿಧಾನಗಳನ್ನ ಬರವಣಿಗೆ ರೂಪದಲ್ಲಿ ದಾಖಲು ಮಾಡಿರೋದಿಲ್ಲ. ಕೇವಲ ರೂಢಿ, ಸಂಪ್ರದಾಯ, ಆಚಾರಗಳ ಮೂಲಕ, ಒಡಂಬಡಿಕೆಗಳ ಮೂಲಕ, ಪದ್ಧತಿಗಳ ಮೂಲಕ ಅಸ್ತಿತ್ವಕ್ಕೆ ಬಂದಿರ್ತವೆ. ಸೊ ಆ ರೀತಿಯಾದಂತಹ ಒಂದು ಸಂವಿಧಾನವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ನಾವು ಅಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ಬಟ್ ಅದರ ಇನ್ನೊಂದು ಡೆಫಿನೇಷನ್ ನೋಡುವಂಥ ಸಂದರ್ಭದಲ್ಲಿ ಸರ್ಕಾರದ ಮೂಲ ವ್ಯವಸ್ಥೆ, ಅಂಗರಚನೆ, ಆಡಳಿತ ವಿಧಾನ ಮತ್ತು ಪ್ರಜೆಗಳ ಹಕ್ಕು ಬಾಧ್ಯತೆಗಳು ಲಿಖಿತ ರೂಪದಲ್ಲಿರದೆ ಕಾಲಕ್ರಮೇಣ ವಿಕಸಿತಗೊಂಡು ರೂಢಿ ಪದ್ಧತಿಗಳು ಮತ್ತು ಸಂಪ್ರದಾಯದ ಮೂಲಕ ರೂಪಿಸಲ್ಪಟ್ಟಿರುವುದೇ ಅಲಿಖಿತ ಸಂವಿಧಾನ. ಅಂದ್ರೆ ಸರ್ಕಾರದ ಮೂಲ ವ್ಯವಸ್ಥೆ, ಸರ್ಕಾರ ಹೇಗೆ ರಚನೆ ಆಗಬೇಕು, ಅದರ ಅಧಿಕಾರ ಕಾರ್ಯಗಳಿರೋದಕ್ಕೆ ಸಂಬಂಧಪಟ್ಟ ಎಲ್ಲ ಅಂಶಗಳು, ಸರ್ಕಾರದ ಅಂಗರಚನೆ ಮತ್ತೆ ಸರ್ಕಾರದ ಆಡಳಿತ ವಿಧಾನ, ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಳು, ಮತ್ತೆ ಅಲ್ಲಿರುವಂಥ ಪ್ರಜೆಗಳ ಹಕ್ಕುಗಳು, ಬಾಧ್ಯತೆಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಯಾವುದೇ ರೀತಿಯಲ್ಲಿ ಲಿಖಿತ ರೂಪದಲ್ಲಿ ದಾಖಲೆ ಆಗಿರೋದಿಲ್ಲ. ಇವು ಹೇಗೆ ಬಂದಿರ್ತವೆ ಅಂತಂದ್ರೆ ರೂಢಿ ಪದ್ಧತಿಗಳ ಆಧಾರದ ಮೇಲೆ, ಸಂಪ್ರದಾಯದ ಆಧಾರದ ಮೇಲೆ
ಕಾಲಕ್ರಮೇಣ ಏನಾಗಿರ್ತವೆ ಅಂತಂದ್ರೆ ವಿಕಾಸ ಆಗಿರ್ತವೆ. ಹಾಗಾಗಿ ನಾವು ಇದನ್ನ ವಿಕಸಿತ ಸಂವಿಧಾನ ಅಂತ ಕೂಡ ಕರಿತೀವಿ. ಹಾಗಾಗಿ ಇದನ್ನ ನಾವೇಂತ ಕರಿತೀವಿ? ವಿಕಸಿತ ಸಂವಿಧಾನ ಅಂತ ಕೂಡ ಕರಿತೀವಿ. ಹೀಗೆ ವಿಕಾಸಗೊಂಡಿರ್ತಕ್ಕಂಥ ಕಾನೂನುಗಳು ಏನಿವಲ್ಲ, ಆ ಕಾನೂನುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂವಿಧಾನ ಏನಿರ್ತಲ್ಲ ಅದನ್ನು ನಾವು ಅಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ನಾವಿಲ್ಲಿ ಒಂದು ಆಡಳಿತಾತ್ಮಕವಾದಂಥ ನಿಯಮಾವಳಿಗಳಾಗಿರ್ಬೋದು, ಅಥವಾ ಜನರ ಹಕ್ಕು ಬಾಧ್ಯತೆಗಳಾಗಿರ್ಬೋದು, ಅಥವಾ ಸರ್ಕಾರದ ಆಡಳಿತಾತ್ಮಕವಾದಂಥ ಆಡಳಿತ ವಿಧಾನಗಳಾಗಿರ್ಬೋದು, ಇವ್ಯಾವುಗಳು ಕೂಡ ಲಿಖಿತ ರೂಪದಲ್ಲಿ ದಾಖಲಾಗಿರೋದಿಲ್ಲ. ಇವು ಕೇವಲ ರೂಢಿ, ಸಂಪ್ರದಾಯ, ಪದ್ಧತಿ, ಆಚಾರ ವಿಚಾರಗಳ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರ್ತವೆ. ಇಂತಹ ಸಂವಿಧಾನವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ನೋಡಿ, ಇದು ಚಾರಿತ್ರಿಕವಾಗಿ ಕಾಲಕ್ರಮೇಣ ಬೆಳೆದು ಬಂದಿದ್ದು ಚರಿತ್ರೆಯ ಯಾವುದೇ ನಿರ್ದಿಷ್ಟ ಕಾಲದಲ್ಲಿ ಅದಕ್ಕಾಗಿ ಗೊತ್ತುಪಡಿಸಿದ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರುವುದಿಲ್ಲ. ನಾವು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತೀವಿ ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಬಂದಿರ್ತದೆ, ತಜ್ಞರಿಂದ ರಚಿಸಲ್ಪಟ್ಟಿರ್ತದೆ ಅಂತ ಹೇಳಿ ನಾವು ಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ಬಟ್ ಅಲಿಖಿತ ಸಂವಿಧಾನ ಹಾಗಲ್ಲ. ಇದು ಚಾರಿತ್ರಿಕವಾಗಿ ಕಾಲಕ್ರಮೇಣ ಬೆಳೆದು ಬಂದಿರ್ತದೆ. ಆದರೆ ಚರಿತ್ರೆ, ಇತಿಹಾಸದ ಯಾವುದೇ ಒಂದು ನಿರ್ದಿಷ್ಟವಾದಂಥ ದಿನಾಂಕದಿಂದ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಕಾಲದಿಂದ ಇದು ಜಾರಿಗೆ ಬಂದಿರೋದಿಲ್ಲ. ಮತ್ತೆ ಅಲಿಖಿತ ಸಂವಿಧಾನವನ್ನ ಯಾವುದೇ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇರುವಂತಹ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರುವುದಿಲ್ಲ. ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಇತಿಹಾಸದ ಪ್ರತಿಫಲ ಅಂತ ಹೇಳ್ತಾರೆ. ಇತಿಹಾಸದ ಪ್ರತಿಫಲ ಅಂತ ಹೇಳಿ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಲಿಖಿತ ಸಂವಿಧಾನ ಅಂತಕ್ಕಂಥದ್ದು ಏನಿದಿಲ್ಲ, ಯಾವುದೇ ಒಂದು ಕಾನೂನು ಲಿಖಿತ ರೂಪದಲ್ಲಿ ಇರೋದಿಲ್ಲ. ಯಾವ ಸಂವಿಧಾನವೂ ಲಿಖಿತ ಕಾನೂನಿನಿಂದಲ್ಲದೆ ಸಂಪ್ರದಾಯಬದ್ಧವಾಗಿ ಅಸ್ತಿತ್ವಕ್ಕೆ ಬಂದಿರ್ತದೆಯೋ ಅಂತಹ ಸಂವಿಧಾನವೇ ಅಲಿಖಿತ ಸಂವಿಧಾನವಾಗಿರ್ತದೆ. ನೋಡಿ, ಮತ್ತೊಂದು ಡೆಫಿನೇಷನ್ ನಾವಿಲ್ಲಿ ನೋಡ್ತೀವಿ. ಯಾವ ಸಂವಿಧಾನ ಲಿಖಿತ ಕಾನೂನು, ಲಿಖಿತ ಅಂತಂದ್ರೆ ಬರವಣಿಗೆಯಿಂದಲ್ಲದೆ ಸಂಪ್ರದಾಯಬದ್ಧವಾಗಿ ಅಸ್ತಿತ್ವಕ್ಕೆ ಬಂದಿರುತ್ತದೆಯೋ ಅಂತಹ ಸಂವಿಧಾನವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅಲಿಖಿತ ಸಂವಿಧಾನ. ಅಂದ್ರೆ ಬರವಣಿಗೆಯ ರೂಪದಲ್ಲಿ ಇರೋದಿಲ್ಲ. ಇದು ಕೇವಲ ರೂಢಿ, ಸಂಪ್ರದಾಯ, ಪದ್ಧತಿ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರ್ತದೆ. ಹಾಗಾಗಿ ಇದನ್ನೇನಂತ ಕರೀತಾರೆ ಅಂತಂದ್ರೆ ವಿಕಸಿತ ಸಂವಿಧಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಕಾಲಕ್ರಮೇಣ ಡೆವಲಪ್ಮೆಂಟ್ ಆಗಿ ಬಂದಿರತಕ್ಕಂಥದ್ದು. ಅಂದ್ರೆ ಇವತ್ತೊಂದು ಪದ್ಧತಿ ಇರ್ತದೆ, ಮತ್ತೊಂದು ಪದ್ಧತಿ ಅದಕ್ಕೆ ಆ್ಯಡ್ ಆಗ್ತದೆ, ಮತ್ತೊಂದು ಪದ್ಧತಿ ಆ್ಯಡ್ ಆಗ್ತದೆ. ಹಿಂಗೆ ಬೆಳವಣಿಗೆಯನ್ನು ಹೊಂತ ಬಂದಿದೆ ಹೊರತು ಇದಕ್ಕೆ ಸ್ಪಷ್ಟವಾಗಿ ಸ್ಪೆಸಿಫಿಕ್ ಆದಂಥ ದಿನಾಂಕದಿಂದ ಜಾರಿಗೆ ಬಂದಿಲ್ಲ. ಹಾಗಾಗಿ ಇದನ್ನು ವಿಕಸಿತ ಸಂವಿಧಾನ ಅಂತ ಹೇಳ್ತಾರೆ. ಮತ್ತೆ ಸಂಪ್ರದಾಯಗಳು ಇದರಲ್ಲಿ ಬಹಳಷ್ಟು ಇರ್ತವೆ, ಸೊ ಹಾಗಾಗಿ ಸಾಂಪ್ರದಾಯಿಕ ಸಂವಿಧಾನ ಅಂತ ಹೇಳ್ತಾರೆ. ಮತ್ತೆ ಈ ನಿಯಮಗಳು ಏನಿದಾವಲ್ಲ, ಆಡಳಿತಾತ್ಮಕವಾದಂಥ ವಿಧಾನಗಳು, ನಿಯಮಗಳಿದಾವಲ್ಲ, ಇವ್ಯಾವುಗಳು ಕೂಡ ದಾಖಲೆಗಳ ರೂಪದಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನ ದಾಖಲೆ ರಹಿತ ಸಂವಿಧಾನ ಅಂತ ಹೇಳ್ತಿರ್ತಾರೆ. ಮತ್ತು ಆಕಸ್ಮಿಕಗಳ ಶಿಶು ಅಂದ್ರೆ ಹಲವಾರು ಕಾಯ್ದೆ ಕಾನೂನುಗಳೆಲ್ಲವೂ ಸೇರ್ಕೊಂಡು ಡೆವಲಪ್ಮೆಂಟ್ ಆಗಿದೆ ಹೊರತು ಸ್ಪಷ್ಟವಾಗಿ ಹೀಗೆ ಮಾಡಬೇಕು, ಹಾಗೆ ರಚನೆ ಮಾಡಬೇಕು ಅಂತಕ್ಕಂಥ ಯಾವುದೇ ನಿಯಮಾವಳಿಗಳ ಮೂಲಕ ಇದು ಅಸ್ತಿತ್ವಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಇದನ್ನ ಆಕಸ್ಮಿಕಗಳ ಶಿಶು ಅಂತ ಕೂಡ ನಾವಿಲ್ಲಿ ಕರಿತೀವಿ ಅಂತಕ್ಕಂಥದ್ದು. ಈ ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ನಾವು ಹೇಳಿದ್ವಿ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ನಾವು ಒಂದು ಉತ್ತಮವಾದಂಥ ಉದಾಹರಣೆ ಅಂತ ಹೇಳಿ ಕರಿತೀವಿ. ಸೊ ಇದರ ವ್ಯಾಖ್ಯಾನಗಳನ್ನು ನಾವಿಲ್ಲಿ ನೋಡೋಣ. ಐವರ್ ಜೆನಿಂಗ್ಸ್ ಅವರು ಹೇಳ್ತಾರೆ ಅಂತಂದ್ರೆ ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ ಹೊರತು ಕಾಗದದ ಕರಡುಗಳಿಂದಲ್ಲ. ಅದು ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟದ್ದಲ್ಲ, ಆದರೆ ಕಾಲದಿಂದ ಕಾಲಕ್ಕೆ ಸ್ವಾಭಾವಿಕವಾಗಿ ಬೆಳೆದು ಬಂದಿರ್ತದೆ. ನೋಡಿ, ಐವರ್ ಜೆನಿಂಗ್ಸ್ ಅಂತಕ್ಕಂಥ ಹೆಸರು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರದಲ್ಲಿ. ಸೊ ಅವ್ರು ಹೇಳ್ತಾರೆ ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ ಹೊರತು ಕಾಗದದ ಕರಡುಗಳಿಂದಲ್ಲ. ಇಲ್ಲಿ ಯಾವುದೇ ನಿಯಮಾವಳಿಗಳೇನಿದಾವಲ್ಲ ಇವ್ಯಾವುಗಳನ್ನು ಕೂಡ ದಾಖಲೆಗಳ ರೂಪದಲ್ಲಿ ಬರೆದಿಟ್ಟಿರುವುದಿಲ್ಲ, ಕಾಗದದ ಕರಡು ರೂಪದಲ್ಲಿ ಇದನ್ನು ಬರೆದಿಟ್ಟಿರುವುದಿಲ್ಲ. ಅಂದ್ರೆ ಆಡಳಿತಾತ್ಮಕವಾದಂಥ ಸಂಸ್ಥೆಗಳು ಇರ್ತವೆ, ಆದರೆ ಸಂಸ್ಥೆಗಳು ರೂಢಿ, ಸಂಪ್ರದಾಯ, ಪದ್ಧತಿಗಳಿಗೆ ಅನುಗುಣವಾಗಿ ಆಡಳಿತವನ್ನು ಮಾಡ್ತವೆ ಹೊರತು ದಾಖಲೆಗಳ ರೂಪದಲ್ಲಿ ಬರೆದಿಟ್ಟಲ್ಪಟ್ಟಂತ ರೂಢಿ ಪದ್ಧತಿ ಅಂದ್ರೆ ಕಾನೂನುಗಳಿಗೆ ಅನುಗುಣವಾಗಿ ಅವು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಹಾಗಾಗಿ ಕಾಗದದ ಕರಡುಗಳಿಂದಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅದು ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿದ್ದಲ್ಲ. ಅಲಿಖಿತ ಸಂವಿಧಾನ ಇದೆಯಲ್ಲ, ನಮ್ಮ ದೇಶಕ್ಕೊಂದು ಸಂವಿಧಾನ ಬೇಕು, ಅದನ್ನು ನಾವು ರಚನೆ ಮಾಡಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ತಜ್ಞರೆಲ್ಲ ಕೂತ್ಕೊಂಡು ಒಂದು ಸಭೆಯನ್ನ ರಚನೆ ಮಾಡಿಕೊಂಡು ಆ ಸಭೆಯ ಮೂಲಕ ರಚಿಸಲ್ಪಟ್ಟದ್ದಲ್ಲ. ಅದೇನಾಗಿದೆ ಅಂತಂದ್ರೆ ಕೇವಲ ಕಾಲದಿಂದ ಕಾಲಕ್ಕೆ ಸ್ವಾಭಾವಿಕವಾಗಿ ಅದು ಬೆಳವಣಿಗೆಯನ್ನ ಹೊಂತ ಬಂದಿದೆ ಅನ್ನೋಂಥ ಅಂಶವನ್ನ ಐವರ್ ಜೆನಿಂಗ್ಸ್ ಅವರು ಹೇಳ್ತಾರೆ. ಪ್ರೊಫೆಸರ್ ಸಿ ಸ್ಟ್ರಾಂಗ್ ಹೇಳ್ತಾರೆ, ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದ ಸಂವಿಧಾನವೇ ಅಲಿಖಿತ ಸಂವಿಧಾನ. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂಥ ರಿಟರ್ನ್ ಆಗಿರ್ತಕ್ಕಂಥ ಕಾನೂನುಗಳು ಇರೋದಿಲ್ಲ, ಲಿಖಿತ ರೂಪದಲ್ಲಿರುವಂತಹ ಯಾವುದೇ ಅಂಶಗಳು ಇರೋದಿಲ್ಲ. ಇವೆಲ್ಲಗಳಿಗಿಂತ ಹೆಚ್ಚಾಗಿ ಇದು ಕೇವಲ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದಿರುವಂತಹ ಸಂವಿಧಾನ ಏನಿದೆಯಲ್ಲ ಅಂತ ಸಂವಿಧಾನವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದನ್ನ ಸೇಫ್ ಸ್ಟ್ರಾಂಗ್ ಅಂತಕ್ಕಂಥ ಹೇಳ್ತಾರೆ. ಸೊ ಈ ಡೆಫಿನೇಷನ್ಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ
ಅದರ ಒಂದು ಅಲಿಖಿತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಈ ಪ್ರಮುಖ ಲಕ್ಷಣಗಳು ಅಂತ ಅಂದಾಗ ಮೊದಲನೇದು, ಅಲಿಖಿತ ಸಂವಿಧಾನವು ಅಸ್ಪಷ್ಟತೆ, ಅನಿಶ್ಚಿತತೆ ಮತ್ತು ಗೊಂದಲದಿಂದ ಕೂಡಿರುತ್ತದೆ. ಇಲ್ಲಿ ಯಾವುದೇ ನಿಯಮಾವಳಿಗಳನ್ನ ಸ್ಪಷ್ಟವಾಗಿ ನಮೂದು ಮಾಡಿರೋದಿಲ್ಲ. ನಾವು ಹೇಳಿದ್ದೀವಿ, ಕೇವಲ ಕಾಲಕ್ರಮೇಣ ರೂಢಿ ಸಂಪ್ರದಾಯ ಪದ್ಧತಿಗಳ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರ್ತಾರಂತಕ್ಕಂಥದ್ದು ನಾವು ಹೇಳಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ನಿಯಮಾವಳಿಗಳನ್ನ ಸ್ಪಷ್ಟವಾಗಿ ನಮೂದಿಸಿರುವುದಿಲ್ಲ. ಹಾಗಾಗಿ ಇಲ್ಲಿ ಅಸ್ಪಷ್ಟತೆ ಅಂತಕ್ಕಂಥದ್ದು ಇರ್ತದೆ, ಅನಿಶ್ಚಿತತೆ ಅಂತಕ್ಕಂಥದ್ದು ಇರ್ತದೆ, ಗೊಂದಲ ಅಂತ ಆಡಳಿತಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಜನರ ಹಕ್ಕು ಬಾಧ್ಯತೆಗಳಿಗೆ ಸಂಬಂಧಪಟ್ಟಂತೆ, ಮತ್ತೆ ಸರ್ಕಾರದ ಅಂಗರಚನೆ, ಅದರ ಕಾರ್ಯವ್ಯಾಪ್ತಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವಿವರಣೆ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಅವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಅಸ್ಪಷ್ಟತೆ ಅಂತಕ್ಕಂಥದ್ದು ಇರ್ತದೆ, ಅನಿಶ್ಚಿತತೆ ಅಂತಕ್ಕಂಥದ್ದು ಇರ್ತದೆ, ಮತ್ತು ಗೊಂದಲ ಕೂಡ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಪ್ರಮುಖ ಲಕ್ಷಣ ಏನಂತಂದ್ರೆ, ಅಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಎಲ್ಲ ಅಂಶಗಳು ಕಾಲದಿಂದ ಕಾಲಕ್ಕೆ ಮುಗಿದವಾದ ಕಾನೂನುಗಳ ಮೂಲಕ ಬೆಳೆದು ಬಂದಿರ್ತವೆ. ಸೊ ಇಲ್ಲಿ ಯಾವುದೂ ಕೂಡ ಸ್ಪೆಸಿಫಿಕ್ ಆದಂತಹ ಒಂದು ತಜ್ಞರು ಅಥವಾ ಒಂದು ನಿರ್ದಿಷ್ಟವಾದಂತಹ ದಿನಾಂಕದಿಂದ ಅಥವಾ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಇಲ್ಲಿ ನಿಯಮಾವಳಿಗಳನ್ನ ಅಥವಾ ಅಂಶಗಳನ್ನು, ಸರ್ಕಾರದ ಎಲ್ಲ ಅಂಶಗಳನ್ನ ಬರೆದಿಟ್ಟಿರುವುದಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಅಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಎಲ್ಲ ಅಂಶಗಳು ಕಾಲದಿಂದ ಕಾಲಕ್ಕೆ ರೂಪಿತವಾದಂತಹ ಕಾನೂನುಗಳ ಮೂಲಕ ಬೆಳೆದು ಬಂದಿರ್ತವೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟ ಸಭೆಯಲ್ಲಿ ತಜ್ಞರಿಂದ ರಚಿಸಲ್ಪಟ್ಟಿರುವುದಿಲ್ಲ ಅಂತಕ್ಕಂಥದ್ದು ಪ್ರಮುಖವಾದಂಥ ಲಕ್ಷಣ ಅಂತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಏನಂತಂದ್ರೆ, ಅಲಿಖಿತ ಸಂವಿಧಾನವನ್ನ ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ನಾವು ಹೇಳಿದ್ವಿ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನ ಸುಲಭವಾಗಿ ತಿದ್ದುಪಡಿ ಮಾಡಕ್ ಬರಲ್ಲ ಅಂತ ಹೇಳಿದ್ವಿ. ಬಟ್ ಅಲಿಖಿತ ಸಂವಿಧಾನದಲ್ಲಿ ಒಂದು ಪ್ರಮುಖ ಲಕ್ಷಣ ಅಂತಂದ್ರೆ, ಇದನ್ನ ಹೇಗೆ ಬೇಕಾಗಿ ತಿದ್ದುಪಡಿ ಮಾಡಬಹುದು. ಇದಕ್ಕೆ ಒಂದು ತನ್ನದೇ ಆದಂತಹ ಸ್ಪೆಸಿಫಿಕ್ ಆದಂತಹ ನಿಯಮ ಅಂತಕ್ಕಂಥದ್ದು ಏನಿರೋದಿಲ್ಲ. ಹಾಗಾಗಿ ಸರಳವಾದಂತಹ ವಿಧಾನದ ಮೂಲಕ ಸುಲಭವಾಗಿ ತಿದ್ದುಪಡಿ ಮಾಡಲ್ಪಡಬಹುದಾದಂತಹ ಒಂದು ಸಂವಿಧಾನ ಯಾವ್ದಿದೆ ಅಂತಂದ್ರೆ, ಸೊ ಅದು ಅಲಿಖಿತ ಸಂವಿಧಾನ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಏನು ಅಂತಂದ್ರೆ, ಸಂವಿಧಾನಿಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸ ಇರೋದಿಲ್ಲ. ನೋಡಿ, ಅಲಿಖಿತ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸ ಇರೋದಿಲ್ಲ. ಯಾಕಂತಂದ್ರೆ ಸಂವಿಧಾನವೇ ಶ್ರೇಷ್ಠತೆಯನ್ನು ಪಡ್ಕೊಂಡಿರೋದಿಲ್ಲ ಇಲ್ಲಿ. ಯಾಕಂತಂದ್ರೆ ಸಂವಿಧಾನ ತಜ್ಞರಿಂದ ರಚಿಸಲ್ಪಟ್ಟಿದ್ದಲ್ಲ, ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಾವಳಿಗಳು ಬರವಣಿಗೆ ರೂಪದಲ್ಲಿ ಇರೋದಿಲ್ಲ, ಒಂದು ನಿರ್ದಿಷ್ಟವಾದಂತಹ ದಿನಾಂಕದಿಂದ ಜಾರಿ ಬಂದಿರೋದಿಲ್ಲ, ಮತ್ತು ಆ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳಿಗೆ ಅನುಗುಣವಾಗಿ ಸರ್ಕಾರದ ಆಡಳಿತ ಅಂತಕ್ಕಂಥದ್ದು ನಡೆಯಲ್ಪಡುವುದಿಲ್ಲ, ಸಂಸತ್ತು ಕಾರ್ಯನಿರ್ವಹಿಸುವುದಿಲ್ಲ. ಸೊ ಹಾಗಾಗಿ ಸಂವಿಧಾನಿಕ ಕಾನೂನು ಹೆಚ್ಚಿನದಾದಂತಹ ಆದ್ಯತೆಯನ್ನು ಪಡ್ಕೊಂಡಿರೋದಿಲ್ಲ. ಆದ್ರೆ ಆ ಸಂವಿಧಾನಿಕ ಕಾನೂನು ಹೆಚ್ಚಿನದಾದಂತಹ ಆದ್ಯತೆಯನ್ನು ಪಡ್ಕೊಳ್ಳದೆ ಅಲ್ಲಿರುವಂತಹ ಪಾರ್ಲಿಮೆಂಟಿನಿಂದ ರಚಿಸಲ್ಪಟ್ಟಂತಹ ಸಂಸತ್ತು ಅಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಹೆಚ್ಚಿನದಾದಂತಹ ಒಂದು ಕಾನೂನಿನ ಆದ್ಯತೆಯನ್ನು ಪಡ್ಕೊಂಡಿರ್ತದೆ. ಸೊ ಹಾಗಾಗಿ ಇಲ್ಲಿ ಸಂವಿಧಾನಿಕ ಕಾನೂನು, ಸಾಮಾನ್ಯ ಕಾನೂನು ಎಷ್ಟು ಗೌರವವನ್ನು ಪಡ್ಕೊಂಡಿರ್ತದೆ ಅಷ್ಟೇ ಗೌರವವನ್ನು ಸಂವಿಧಾನಿಕ ಕಾನೂನು ಪಡ್ಕೊಂಡಿರ್ತದೆ ಹೊರತು ಸಂವಿಧಾನಿಕ ಕಾನೂನು ಅಂತ ಹೇಳಿದ ತಕ್ಷಣ ಅದಕ್ಕೊಂದು ವಿಶೇಷವಾದಂತಹ ಸ್ಥಾನಮಾನ ಇದೆ, ವಿಶೇಷವಾದಂತಹ ಆದ್ಯತೆ ಇದೆ, ಗೌರವ ಇದೆ ಅಂತ ನಾವಿಲ್ಲಿ ಹೇಳಿಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಪ್ರಮುಖ ಲಕ್ಷಣ ಏನಂತಂದ್ರೆ, ನ್ಯಾಯಿಕ ವಿಮರ್ಶೆ ಇರುವುದಿಲ್ಲ. ನಾವು ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ವಿ. ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಅತಿಕ್ರಮಣ ಸಂವಿಧಾನವನ್ನು ಅತಿಕ್ರಮಿಸಿದಾಗ ನ್ಯಾಯಾಂಗ ಅವುಗಳನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ಹೇಳಿದ್ವಿ. ಬಟ್ ಇಲ್ಲಿ ಅಲಿಖಿತ ಸಂವಿಧಾನದಲ್ಲಿ ಶಾಸಕಾಂಗ ಅಥವಾ ಸಂಸತ್ತು ಏನಿದೆಯಲ್ಲ ಅದು ಸುಪ್ರೀಂ ಆಗ್ತದೆ. ಸೊ ಹಾಗಾಗಿ ಸಂಸತ್ತು ಸಂವಿಧಾನವನ್ನೇನಾದ್ರೂ ಉಲ್ಲಂಘಿಸಿದೆ ಅಂತ ಹೇಳಿ ನ್ಯಾಯಾಂಗ ಅದನ್ನು ಕಂಟ್ರೋಲ್ ಮಾಡುವಂತ ಅಧಿಕಾರ ಇರೋದಿಲ್ಲ. ಯಾಕಂದ್ರೆ ಇದನ್ನ ನಾವೇನು ನ್ಯಾಯಾಂಗ ಕೊಡುವ ವಿಷಯ ಇರೋದಿಲ್ಲ. ಅಂದ್ರೆ ನ್ಯಾಯಾಂಗಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡುವಂತ ಒಂದು ಸುಪ್ರೀಂ ಪವರ್ ಅಥವಾ ಸರ್ವಶ್ರೇಷ್ಠವಾದಂತಹ ಅಧಿಕಾರ ಅಂತಕ್ಕಂಥದ್ದು ಇಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು. ಸೊ ಇವುಗಳೇನಿದೆಯಲ್ಲ ಇವು ಅತ್ಯಂತ ಪ್ರಮುಖವಾದಂತಹ ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ಪಟ್ಟಿಯನ್ನು ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಸೊ ಇಷ್ಟು ಅಲಿಖಿತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಮುಖ ಲಕ್ಷಣಗಳು ಅಂತಕ್ಕಂಥದ್ದು. ಇಲ್ಲಿ ಅಲಿಖಿತ ಸಂವಿಧಾನ ನೋಡಿ, ಸಂವಿಧಾನ ಅಂತಂದಾಗ ಅದರ ವಿಧಗಳು ಲಿಖಿತ ಮತ್ತು ಅಲಿಖಿತ, ಅದರ ವ್ಯಾಖ್ಯಾನಗಳು ಮತ್ತು ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನು ಸರಿಯಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಈ ಒಂದು ತರಗತಿಯನ್ನು ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತೀನಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಾನ್ಸೆಪ್ಟ್ ನನಗೆ ಬರ್ತೀನಿ. ನಮಸ್ಕಾರ.